ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ವಿರುದ್ಧ ಗದಗ್ನಲ್ಲಿ ಪ್ರತಿಭಟನೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಮೂಡ ಹಗರಣದ ಹೆಸರಿನಲ್ಲಿ ರಾಜಕೀಯ ಕುತಂತ್ರ ನಡೆಸುತ್ತಿವೆ ಎಂದು ಆರೋಪಿಸಿ ಗದಗ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಇನ್ನು ನಗರದ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಹಲಗೆ ಬಾರಿಸುತ್ತಾ ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಜಿಲ್ಲೆಯ ಕುರುಬ ಸಮಾಜದವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ವಿರೋಧ ಪಕ್ಷದವರ ವಿರುದ್ಧ ಕಿಡಿಕಾರಿದರು. ಸಿದ್ದರಾಮಯ್ಯನವರನ್ನ ರಾಜಕೀಯದಿಂದ ಮುಗಿಸಿ ಷಡ್ಯಂತ್ರ ನಡೆಸಿ ಮೂಡ ಹಗರಣದ ಹೆಸರಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಫಕೀರಪ್ಪ ಹೆಬ್ಸೂರು, ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಉಲ್ಟಾ ಆಗತ್ರಿ ಅದ ಉಲ್ಟಾ ಆಗತ್ರಿ ಅದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಗಡ್ಡದೇವರ ಸ್ವಾಮಿ ಅವರಿಗೆ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಇವತ್ತಿನ ಏನೋ ಒಂದು ಸಿದ್ದರಾಮಯ್ಯ ಸಾಹೇಬರು ಒಂದು ಮನವಿ ಕೊಟ್ಟರು, ಅದನ್ನು ಲೆಕ್ಕಿಸದೇ ಅವ್ರು ನೋಟಿಸ್ ಕಳಿಸ್ಯಾರ. ಅದಕ್ಕೆ ಪರವಾಗಿ ಇಡೀ ಕರ್ನಾಟಕನೇ ಒಂದು ಕೆಚ್ಚೆದ್ದು ನಿಂತು ರಾಜ್ಯಪಾಲರ ಪರವಾಗಿ ಅವರಿಗೆ ವಿರೋಧ ಮಾಡಲಿಕ್ಕೆ ಹಚ್ಚಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಯಾವಾಗ 40 ವರ್ಷ ರಾಜಕೀಯ ಮಾಡಿದ್ರು ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಎಣಿಸ್ಕೊಂಡು ಬಂದಾರ. ಅವರು ಅದು 15 ವರ್ಷ 15 ಬಜೆಟ್ ಮಂಡನೆ ಮಾಡ್ಯಾರ. ಅನೇಕ ಬಡವರ ಬಗ್ಗೆ, ಹಿಂದುಳಿದರ ಬಗ್ಗೆ, ದಲಿತರ ಬಗ್ಗೆ ಅನೇಕ ಪಕ್ಷದ ಯಾವತ್ತು ಏಳಿಗೆಗೆ ದುಡಿದವರು ಅಂಥವ್ರನ್ನ ತೇಜಾವಧಿ ಮಾಡೋಕ್ಕೆ ಬಿಜೆಪಿ ಅವರು, ಕುಮಾರಸ್ವಾಮಿ ಅವರು ಏನಿದನ್ನು ಹಮ್ಮಿಕೊಂಡು ಕುಂತಾರ ಅದ್ರ ವಿರುದ್ಧವಾಗಿ ನಾವು ಇಡೀ ಕರ್ನಾಟಕದಲ್ಲಿ ನಾವು ಹೊಂಟಿದ್ದೇವೆ. ಅದ್ರ ಕೂಡ ಹೆಬ್ಸೂರು ಫಕೀರಪ್ಪರವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಎಸ್ ಗಡ್ಡದೇವರಮಠ ಅವರು ಮಾಜಿ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಪ್ರತಿಭಟನೆಗೆ ಅಪೂರ್ವ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ತಿಳಿಸುತ್ತಾ, ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ಸಿದ್ದರಾಮಯ್ಯನವರು 40 ವರ್ಷಗಳ ಕಾಲ ರಾಜಕೀಯವಾಗಿ ಮಾಡ್ಕೊಂತ ಬಂದು ಇವತ್ತ ಮೂಡ ಹಗರಣ ಅಂತಕ್ಕಂಥದ್ದು ಯಾವುದೇ ರೀತಿಯಿಂದ ಹಗರಣ ಅಲ್ಲ. ಅವರು ಮೂಡ ಹಗರಣದಲ್ಲಿ ಎಲ್ಲ ಮೊದಲೇದಾಗಿ ರಾಜ್ಯಪಾಲರಿಗೆ ಹಗರಣದ ಇಂಥದ್ದು ಬಂದಾಗ ಅವರ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ನವರು ಏನು ಒಂದು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಹಗರಣ ಸಿಕ್ಕಿಲ್ಲ. ಮೂಡ ಹಗರಣದೊಳಗೆ ಸುಮ್ಮನೆ ರಾಜಕೀಯವಾಗಿ ಮೂಡ ಹಗರಣವನ್ನು ತಗೊಂಡು ಹೊರಟಿದ್ದಾರೆ ವಿನ ಯಾವುದೇ ರೀತಿಯಿಂದ ಕಳಂಕ ರಹಿತ ಅವರ ಮಂಚಾನಕ್ಕಾಗಲಿ ಅವ್ರ ಕುಟುಂಬಕ್ಕಾಗಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಕಪ್ಪು ಚುಕ್ಕಿಯನ್ನ ಮಸಿ ಬೆಳಿಬೇಕು ಅಂತ ಹೇಳಿ ರಾಜಕಾರಣ ಮಾಡಕತ್ತಾರ ವಿನ ರಾಜಕೀಯ ಕುತಂತ್ರ ಮಾಡಕತ್ತಾರ ವಿನ ಬೇರೆ ರೀತಿ ಇಲ್ಲ.